ನಮಸ್ತೆ. ಈಗ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಕೆಲವೊಂದಿಷ್ಟು ಅಂಶಗಳನ್ನು ತಿಳಿಸಲಾಗಿದ್ದು, ಅದನ್ನು ಯಾವ ರೀತಿ ಅನುಷ್ಠಾನವನ್ನು ಅಥವಾ ವ್ರತವನ್ನು ಮಾಡಬೇಕು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸಲಾಗಿದ್ದು, ಅದನ್ನು ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಲಾಗಿದ್ದು, ಅದರಲ್ಲಿ ನೀವು ನೋಡ್ಕೊಳ್ಬೇಕಾಗಿ ವಿನಂತಿ. ಈಗ ದೇವಿಯ ಮುಖವಾಡಕ್ಕೆ ಯಾವ ರೀತಿಯಾದಂತಹ ಅಲಂಕಾರವನ್ನು ಮಾಡಬೇಕು ಅಂತ ಹೇಳಿ ನಾನು ಹೇಳಿಕೊಡುತ್ತೇನೆ. ನೋಡಿ, ನೀವು ದೇವಿಯ ಮುಖವಾಡವನ್ನು ತಗೊಳ್ತೀರಿ, ಅದಕ್ಕೆ ಏನು ಮಾಡ್ತೀರಿ, ಮೂಗುತಿಯನ್ನು ಹಾಕಲಿಕ್ಕೆ ಮೂಗುತಿಯನ್ನು ಚುಚ್ಚಿಸೋದು, ಕಿವಿ ಓಲೆಯನ್ನು ಹಾಕಲಿಕ್ಕೆ ಕಿವಿಯನ್ನು ಚುಚ್ಚಿಸುವಂಥದ್ದು, ಮತ್ತು ದೇವಿಗೆ ಮಾಂಗಲ್ಯವನ್ನು ಹಾಕಿಸ್ಲಿಕ್ಕೆ ಕುತ್ತಿಗೆಯ ಪಕ್ಕದಲ್ಲಿ ರಂಧ್ರಗಳನ್ನು ಮಾಡಿಸುವಂಥದ್ದು, ಇದೆಲ್ಲವೂ ಕೂಡ ಭಿನ್ನ ಮಾಡಿದ ಹಾಗೆ ಆಗ್ತದೆ. ಸೊ ಹಾಗಾಗಿ ನೀವು ಈ ರೀತಿ ಯಾವುದನ್ನು ಕೂಡ ಮಾಡಬಾರದು. ಮತ್ತು ಯಾಕೆ ಆ ರೀತಿ ಮಾಡಬಾರ್ದಪ್ಪ ಅಂತ ಹೇಳಿದ್ರೆ, ಒಂದೇ ಒಂದು ಬಾರಿ ಕೂಡ ಅಥವಾ ಒಂದು ಸ್ವಲ್ಪ ಭಿನ್ನ ಆದರೂ ಕೂಡ ಆ ಮೂರ್ತಿ ಪೂಜೆಗೆ ಅನರ್ಹ ಅಂತ ಹೇಳಿ ಆಗ್ತದೆ. ಈಗ ನೀವೆಲ್ಲ ಪ್ರಶ್ನೆ ಮಾಡಬಹುದು, ಯಾಕೆ ಹೋಲ್ಗಳನ್ನು ಮಾಡಬಾರ್ದು ಅಂತ ಹೇಳಿ. ಅದೇ ರಂಧ್ರ ಆಗಿರುವಂತಹ ಮುಖವಾಡಗಳನ್ನು ಅಥವಾ ಮೂರ್ತಿಗಳನ್ನು ಯಾವುದೇ ದೇವಾಲಯದಲ್ಲಿ ಇಟ್ಟು ಪೂಜೆಯನ್ನು ಮಾಡಲ್ಲ. ಸೊ ನೀವು ಮಹಾಲಕ್ಷ್ಮಿಯನ್ನೇ ನೀವು ಆವಾಹನೆ ಮಾಡಿ ಅವತ್ತಿಗೆ ದೇವಿಯ ಅನುಷ್ಠಾನವನ್ನು ಮಾಡ್ತೀರಿ ಅಂತ ಹೇಳಿದ್ರೆ, ಆ ಮೂರ್ತಿಯು ಕೂಡ ಯಾವುದೇ ರೀತಿಯಾದಂತಹ ಭಿನ್ನ ಆಗಿರಬಾರ್ದು. ನೀವು ನೋಡ್ತಾ ಇರ್ಬೋದು, ಈ ಮುಖವಾಡದಲ್ಲಿ ಯಾವುದೇ ರೀತಿಯಾದಂತಹ ರಂಧ್ರಗಳೇ ಆಗಲಿ ಅಥವಾ ಯಾವುದೇ ಥರದ ಭಿನ್ನ ಆಗಿಲ್ಲ. ಸೊ ಹಾಗಾಗಿ ನೀವು ಈ ರೀತಿಯಾದಂತಹ ಮುಖವಾಡವನ್ನು ತಗೊಳ್ಳುವುದು ಬಹಳ ಉತ್ತಮ. ಸೊ ಇವಾಗ ನೀವು ಬೇರೆ ದೇವಸ್ಥಾನಗಳಲ್ಲಿ ಕೂಡ ನೋಡ್ಬೋದು, ಉತ್ಸವ ಮೂರ್ತಿಗಳು ಅಂತ ಹೇಳಿ ಇರುತ್ತವೆ. ಆ ಉತ್ಸವ ಮೂರ್ತಿಗಳಿಗೂ ಕೂಡ ಮೂಗುತಿಯನ್ನು ಹಾಕಲಿಕ್ಕೆ ರಂಧ್ರವನ್ನು ಮಾಡಿರಲ್ಲ, ಅಥವಾ ಓಲೆಗಳನ್ನು ಹಾಕಲಿಕ್ಕೆ ರಂಧ್ರವನ್ನು ಮಾಡಿರಲ್ಲ. ಮೇಣದಲ್ಲಿ ಅದನ್ನು ಏನು ಅಲಂಕಾರಿಕಕ್ಕೆ ಯಾವ್ಯಾವ ರೀತಿಯಲ್ಲಿ ವಸ್ತುಗಳು ಬೇಕು ಅದನ್ನು ಅವರು ಬಳಸ್ಕೊಂಡಿರ್ತಾರೆ. ಸೊ ಹಾಗಾಗಿ ಈಗ ಈ ಮುಖವಾಡಕ್ಕೆ ಯಾವ ರೀತಿಯಾದಂಥ ಅಲಂಕಾರ ಮಾಡಿದರೆ ಬಹಳ ಸೂಕ್ತ ಅಂತ ಹೇಳಿ ನಾನು ತಿಳಿಸ್ಕೊಡ್ತೇನೆ, ಎಲ್ಲರೂ ಗಮನಿಸಿ. ನಾವು ಈಗ ದೇವಿಯ ಮುಖವಾಡದ ಅಲಂಕಾರಕ್ಕೆ ಕೆಲವು ಸಾಮಗ್ರಿಗಳನ್ನು ನಾವು ಬಳಸ್ತಾ ಇರೋದು. ಒಂದು, ಈ ಲ್ಯಾಕ್ಮಿ ಕಂಪನಿಯದ್ದು ಒಂದು ಐಲೈನರ್ ಬಳಸ್ತಾ ಇದ್ದೇನೆ. ಮತ್ತು ಇದು ಶಿಂಗಾರ್ ಕಂಪನಿಯದ್ದು ಅದೇನು ಒಂದು ಟ್ಯೂಬ್ ಬರುತ್ತೆ, ಅದನ್ನು ಬಳಸ್ತಾ ಇದ್ದೇನೆ. ಮತ್ತು ಗಂಧವನ್ನು ನಾನು ಬಳಸ್ತಾ ಇದ್ದೇನೆ. ಮತ್ತು ಅರಿಶಿನ ಕುಂಕುಮ, ಯಥಾ ಪ್ರಕಾರವಾಗಿ ಅರಿಶಿನ ಕುಂಕುಮವನ್ನು ಬಳಸ್ತಾ ಇದ್ದೇನೆ. ಸೊ ಈಗ ನೀವೆಲ್ಲರೂ ಗಮನಿಸಬಹುದು, ದೇವಿ ಮುಖದಲ್ಲಿ ಯಾವುದೇ ತರಹದ ಭಾವನೆಗಳು ಕೂಡ ಕಾಣ್ತಾ ಇಲ್ಲ. ಸೊ ಇದೆಲ್ಲವಲ್ಲದರಲ್ಲೂ ಕೂಡ ಅಲಂಕಾರವನ್ನು ಮಾಡಿದ ನಂತರದಲ್ಲಿ ದೇವಿಯ ಮುಖದಲ್ಲಿ ಭಾವನೆಗಳು ಅನ್ನುವಂಥದ್ದು ವ್ಯಕ್ತ ಆಗ್ತದೆ. ಒಂದು ಮುಖವಾಡದಲ್ಲಿ ಭಾವನೆಗಳು ಅಂತ ಬಂದಾಗ ಆ ಮುಖವಾಡ ಪೂಜೆಗೆ ಅರ್ಹ ಆಗತ್ತೆ ಅಂತ ಹೇಳಿ ಶಾಸ್ತ್ರ ಪುರಾಣಗಳು ಹೇಳುತ್ತೆ. ಹಾಗಾಗಿ ಈಗ ಯಾವ ರೀತಿಯಾದಂಥ ಒಂದು ಅಲಂಕಾರವನ್ನು ಮಾಡಬಹುದು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಈಗ ದೇವಿಗೆ 2 ಕಣ್ಣಿನ ಹುಬ್ಬುಗಳನ್ನು ಬರೆದಾಗಿದೆ. ಈಗ ದೇವಿಗೆ ಕಣ್ಣಿನ ಗುಡ್ಡೆಯನ್ನು ಬರಿಬೇಕು.
ದೇವಿಗೆ ದೃಷ್ಟಿಯನ್ನು ಕೊಟ್ಟಿ ಆಗಿದೆ. ಈಗ ದೇವಿಗೆ ವಿಶೇಷವಾಗಿ ದೃಷ್ಟಿ ಬೊಟ್ಟನ್ನು ಇಡಬೇಕು. ದೇವಿಗೆ ದೃಷ್ಟಿ ಬೊಟ್ಟನ್ನು ಇಟ್ಟ ಆಗಿದೆ. ಈಗ ದೇವಿಗೆ ವಿಶೇಷವಾಗಿ ನಾವು ಹಣೆಗೆ ತಿಲಕವನ್ನು ಇಡುವಂಥ ಒಂದು ಪ್ರಯತ್ನ. ಈಗ ದೇವಿಗೆ ಸಿಂಗಾರವನ್ನು ಅಥವಾ ಹಣೆಗೆ ತಿಲಕವನ್ನು ಇಟ್ಟಾಗಿದೆ. ಈಗ ದೇವಿಯ ಮುಖದಲ್ಲಿ ಯಾವ ರೀತಿಯಾದಂತಹ ಭಾವನೆ ಬರ್ತಾ ಇದೆ ಅಂತ ಹೇಳಿ ನೀವೆಲ್ಲರೂ ಕೂಡ ಗಮನಿಸಬಹುದು. ಈಗ ದೇವಿಯ ಮುಖವಾಡದಲ್ಲೇ ಅವರು ಓಲೆಯನ್ನು ಮತ್ತು ದೇವಿಗೆ ಒಂದು ನೆಕ್ಲೇಸನ್ನು ಕೊಡಲಾಗಿದ್ದು, ಅದಕ್ಕೆ ನಾವು ಈಗ ಒಂದು ಅಲಂಕಾರವನ್ನು ಮಾಡ್ಕೊಳ್ಳೋಣಂತೆ. ಏನು ಬೇಡ, ಒಂದೊಂದು ಹರಳು ರೀತಿಯಲ್ಲಿ ಇಟ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ದೇವಿಯ ಒಂದು ಕಿವಿಯಲ್ಲಿ ಒಂದು ಓಲೆಗೆ ಒಂದು ಹರಳನ್ನು ಇಟ್ಟಿರೋದ್ರಿಂದಾಗಿ ದೇವಿ ಸಾಕ್ಷಾತ್ ಕಿವಿ ಓಲೆಯನ್ನು ಧರಿಸಿದಾಳೆ ಅನ್ನುವಂಥ ಒಂದು ಭಾವನೆ ಅನ್ನುವಂಥದ್ದು ಬರುತ್ತೆ. ಸೊ ಈಗ ಈ ಕಡೆಗೂ ಕೂಡ ಅದೇ ರೀತಿಯಾದಂಥ ಒಂದು ಹವಳದ ರೀತಿಯಲ್ಲಿ ಒಂದು ಬೊಟ್ಟನ್ನು ಇಡಲಾಗಿದ್ದು, ಮತ್ತು ಇಲ್ಲಿಗೆ ನೆಕ್ಲೇಸಿಗೆ ವಿಶೇಷವಾಗಿ ಈಗ ದೇವಿಯ ಏನು ಒಂದು ನೆಕ್ಲೇಸ್ ಅಥವಾ ಸರ ಅಂತ ಏನಿತ್ತು ಅಲ್ಲಿಗೂ ಕೂಡ ಒಂದು ಹವಳವನ್ನು ಇಡಲಾಗಿದ್ದು, ಈಗ ಇದು ಸಾಕಾಗ್ತದೆ. ಮತ್ತು ವಿಶೇಷವಾಗಿ ಇಲ್ಲಿ ಮೇಲೆ ದೇವಿಯ ಕಿರೀಟದಲ್ಲಿ ಒಂದು ಹೂವಿನ ರೀತಿಯಲ್ಲಿ ಕೊಡಲಾಗಿದ್ದು, ಅದಕ್ಕೂ ಕೂಡ ಮಧ್ಯದಲ್ಲಿ ಒಂದು ದಳದ ಆಕಾರದಲ್ಲಿ ಸುತ್ತಲೂ ಇದೆ. ಮಧ್ಯದಲ್ಲಿ ಅದು ಏನಿದೆ ಅದಕ್ಕೂ ಕೂಡ ವಿಶೇಷವಾಗಿ ಈ ಶೃಂಗಾರ್ ಕಂಪನಿಯ ಒಂದು ಇದನ್ನು ಕುಂಕುಮದ ರೀತಿಯಲ್ಲಿ, ದ್ರವ ಕುಂಕುಮದ ರೀತಿಯಲ್ಲಿ ಇರುವಂಥ ಒಂದು ಲಿಕ್ವಿಡನ್ನು ಬಳಸಿ ಅದಕ್ಕೆ ಒಂದು ಅಲಂಕಾರದ ರೀತಿಯಲ್ಲಿ ಒಂದು ಶೇಪನ್ನು ಕೊಟ್ಕೊಳ್ಳುವಂಥದ್ದು. ಇದಿಷ್ಟ ಆಗಿದೆ. ಈಗ ದೇವಿಗೆ ವಿಶೇಷವಾಗಿ ಮೂಗುತಿಯನ್ನೇ ಇಡಬೇಕು ಅಂತ ಹೇಳಿ ನೀವು ಪ್ಲ್ಯಾನ್ ಮಾಡ್ತೀರಿ. ನೀವು ಮೂಗುತಿ ಇದ್ದರೆ ಧರಿಸ್ಕೊಳ್ಬಹುದು, ಅಥವಾ ಇಲ್ಲ ಅಂತ ಹೇಳಿದ್ರೆ ನಾನು ವಿಶೇಷವಾಗಿ ದೇವಿಗೆ ಇದರಲ್ಲೇ ವಿಶೇಷವಾಗಿ ಒಂದು ಬೊಟ್ಟಿನ ರೀತಿಯಲ್ಲಿ ಇಡ್ತಾ ಇದ್ದೇನೆ. ದೇವಿಗೆ ಮೂಗುತಿ ಅನ್ನುವಂಥದ್ದು ಆಯಿತು. ನೀವೆಲ್ಲರೂ ಕೂಡ ಗಮನಿಸಬಹುದು, ದೇವಿಗೆ ಮೂಗುತಿ ಆಗಿದೆ. ಈಗ ದೇವಿಯ ತುಟಿಗೆ ಬಣ್ಣವನ್ನು ಹಚ್ಚಬೇಕಾಗಿದೆ. ಈಗ ದೇವಿಗೆ ವಿಶೇಷವಾಗಿ ತುಟಿಗೆ ಬಣ್ಣವನ್ನು ಹಚ್ಚಲಾಗಿದ್ದು, ಈಗ ದೇವಿಗೆ ಅರಿಶಿನವನ್ನು ಹಚ್ಚೋಣ. ಈಗ ದೇವಿಯ ಕೆನ್ನೆಗೆ ಗಂಧವನ್ನು ಹಚ್ಚಲಾಗಿದ್ದು, ನಾನು ಗೋಪುರಂ ಅರಿಶಿನವನ್ನು ಬಳಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅದು ಶುದ್ಧವಾದದ್ದು, ಹಾಗಾಗಿ ಗೋಪುರಂ ಅರಿಶಿನವನ್ನು ನಾನು ಬಳಸ್ತಾ ಇದ್ದೇನೆ.
ಈಗ ನೀವು ಗಮನಿಸಬಹುದು, ವಿಶೇಷವಾಗಿ ದೇವಿಯ ಮುಖವಾಡ ಏನಿದೆ ಅದು ಪರಿಪೂರ್ಣವಾಗಿ ಅಲಂಕಾರ ಆಗಿದೆ. ಸೊ ಇಷ್ಟು ಸಾಕಾಗ್ತದೆ. ದೇವಿಗೆ ವಿಶೇಷವಾಗಿ ಪ್ರಧಾನವಾಗಿ ಅರಿಶಿನ ಕುಂಕುಮ ಅದು ಒಂದು ಲಕ್ಷಣವನ್ನು ನೀಡುತ್ತದೆ. ಹಾಗೆಯೇ ಈಗ ನೀವು ಗಮನಿಸಿದ ರೀತಿಯಲ್ಲಿ ದೇವಿಗೆ ಇಷ್ಟು ಅಲಂಕಾರವನ್ನು ಮಾಡಿಕೊಂಡ್ರೆ ಸಾಕಾಗ್ತದೆ. ಮತ್ತು ಈಗ ನೀವು ಕೇಳ್ಬೋದು, ದೇವಿಗೆ ಈಗ ನಾವು ಕಿವಿಯನ್ನು ಚುಚ್ಚಿರ್ತೀವಿ ಅಥವಾ ಮೂಗು ಚುಚ್ಚಿದ್ದೀವಿ ಗುರುಗಳೇ ಅಂತ ಹೇಳಿ ನೀವು ಕೇಳಿದ್ರೆ ಅದಕ್ಕೂ ಕೂಡ ಒಂದು ಪರಿಹಾರ ಇದೆ. ಅದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಟ್ಟು ನೀವು ಪ್ರಾರ್ಥನೆಯನ್ನು ಮಾಡಿ ಹೊಸದಾದಂಥ ಮುಖವಾಡವನ್ನು ತಂದಿಟ್ಕೊಂಡು ಪೂಜೆಯನ್ನು ಮಾಡುವಂಥದ್ದು ಅದು ಬಹಳ ಉತ್ತಮ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈಗ ಟ್ರೆಂಡ್ ಏನು ನಡೀತಾ ಇದೆ ಅಂತ ಹೇಳಿದ್ರೆ ವೈಟ್ ಮೆಟಲ್ಲಿನ ಮುಖವಾಡಗಳನ್ನು ಇಡೋದು ಮತ್ತು ಬೇರೆ ಬೇರೆ ರೀತಿಯ ಮುಖವಾಡಗಳನ್ನು ಇಡೋದು ಅದೆಲ್ಲ ಆಗ್ತಾ ಇದೆ. ದೇವಿಗೆ ವಿಶೇಷವಾಗಿ ಮಣ್ಣಿನ ಮುಖವಾಡಗಳನ್ನು ಇಡೋದು ಅಥವಾ ಬೆಳ್ಳಿಯ ಮುಖವಾಡವನ್ನು ಇಡೋದು ಶ್ರೇಷ್ಠ ಆಗ್ತದೆ. ವೈಟ್ ಮೆಟಲ್ ಅನ್ನುವಂಥದ್ದನ್ನು ಬಳಸೋದು ಅಷ್ಟು ಶ್ರೇಷ್ಠ ಆಗಲ್ಲ. ಸೊ ಹಾಗಾಗಿ ನೀವು ಯಾವುದನ್ನೇ ಕೂಡ ಬಳಸಿದ್ರು ಕೂಡ ಮಣ್ಣಿನ ಮುಖವಾಡಗಳು ಅಥವಾ ರಜತ ಅಂತ ಹೇಳಿದ್ರೆ ಬೆಳ್ಳಿಯ ಮುಖವಾಡವನ್ನು ಬಳಸಿ ಅಂತ ಹೇಳ್ತೇನೆ. ಮತ್ತು ಇನ್ನೊಂದು, ನೀವು ಏನು ಮಾಡ್ತೀರಿ ಅಂತ ಹೇಳಿದ್ರೆ, ನೀವೇನು ಅನುಷ್ಠಾನವನ್ನು ಮಾಡ್ತೀರಿ, ವರಮಹಾಲಕ್ಷ್ಮಿ ವ್ರತದ ಅನುಷ್ಠಾನವನ್ನು ಮಾಡ್ತೀರಿ, ಆ ಅನುಷ್ಠಾನದ ನಂತರ ನೀವೇನು ಮಾಡ್ತೀರಿ, ಈ ಪರಿಪೂರ್ಣವಾದಂಥ ಈ ಮುಖವಾಡವನ್ನು ನೀರಿನಿಂದ ಶುದ್ಧಿ ಮಾಡಿ ಇಟ್ಬಿಡ್ತೀರಿ ಅಥವಾ ತೊಳೆದು ಇಟ್ಬಿಡ್ತೀರಿ. ನೀವು ತೊಳೆದು ಇಡೋದ್ರಿಂದ ನೀವು ಆ ಮೂರ್ತಿಯನ್ನು ತೊಳೆದು ಹೇಗೆ ಅರಿಶಿನ ಕುಂಕುಮ ಇಡದೆ ಹಾಗೆ ಇಡ್ತೀರೋ ದೇವಿ ಕೂಡ ನಿಮ್ಗೆ ಅದೇ ರೀತಿಯಾದಂಥ ಅನುಗ್ರಹವನ್ನು ಮಾಡ್ತಾಳೆ. ನೀವು ತೊಳೆದಿಟ್ಟರೆ ದೇವಿ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ಹಣವನ್ನು, ಸುಖವನ್ನು, ಸಂಪತ್ತನ್ನು, ಐಶ್ವರ್ಯವನ್ನು ಅನುಗ್ರಹ ಮಾಡದನೆಯ ಆಕೆ ಹಾಗೆ ಇರ್ತಾಳೆ. ದೇವಿ ಈಗ ಹೇಗಿಟ್ಟಿದೆ ಅದೇ ರೀತಿಯಲ್ಲಿ ಇಡಬೇಕಾಗ್ತದೆ. ಈ ವರ್ಷದಿಂದ ಹಿಡಿದು ಮುಂದಿನ ವರ್ಷದವರೆಗೂ ಕೂಡ ಯಾವ ರೀತಿಯಾದಂಥ ಅಲಂಕಾರವನ್ನು ನೀವು ಮಾಡಿರ್ತೀರಿ ಅದೇ ಅಲಂಕಾರದಲ್ಲಿ ದೇವಿಯ ಮೂರ್ತಿಯನ್ನು ಒಂದು ಹತ್ತಿಯಲ್ಲಿ ಸುತ್ತಿ ದೇವಿಯನ್ನು ಇಡಬೇಕಾಗ್ತದೆ. ಸೊ ನೀವು ಮುಂಚೆ ಇದ್ದಂತಹ ಮುಖವಾಡಕ್ಕೂ ಈಗ ಇರತಕ್ಕಂಥ ಮುಖವಾಡಕ್ಕೂ ನೀವು ವ್ಯತ್ಯಾಸವನ್ನು ಗಮನಿಸಬಹುದು. ದೇವಿಯ ಮುಖದಲ್ಲಿ ಒಂದು ಖುಷಿಯಾದಂತಹ ಭಾವನೆ ಅನ್ನುವಂಥದ್ದು ಮೂಡ್ತಾ ಇದೆ. ಸೊ ಇದೇ ರೀತಿಯಾದಂತಹ ಅಲಂಕಾರಗಳನ್ನು ಮಾಡಿ ನೀವು ವರಮಹಾಲಕ್ಷ್ಮಿ ವ್ರತದ ಅನುಷ್ಠಾನವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತೇನೆ. ನಮಸ್ತೆ, ಶುಭ ದಿನ. ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಧನ್ಯವಾದಗಳು.